ನಾನು ನಮ್ಮ ಜನಾಂಗದ ಜನನ ಬಿಟ್ಟು ಇನ್ನು ಯಾವನ ಜೊತೆಯಲ್ಲಿ ವ್ಯಾಪಾರ ಮಾಡಲ್ಲ, ಬಡ್ಡಿ ಕಾಸು ಕೊಡಲ್ಲ, ವ್ಯವಹಾರ ಮಾಡಲ್ಲ, ನಮ್ಮ ಮನೆಗೆ ಸೇರಿಸಲ್ಲ, ಅವ್ರ ಮನೆಗೆ ಹೋಗಲ್ಲ. ನೀನು ತಾಕತ್ತಿದ್ರೆ ಹೇಳು, ನೀನು ನೋಡೋಣ. ಓಟು ಬೇಡ, ನಿನ್ನ ಸಂಬಂಧನೂ ಬೇಡ, ವ್ಯವಹಾರನೂ ಬೇಡ. ದಮ್ಮಾಯ್ತಾ? ಮಟನ್ನು ಚಿಕನ್ನು ಅವ್ರ ಅಂಗಡಿಯಲ್ಲಿ ತರಲ್ಲ, ನಾನು ಯಾರ ಅಂಗಡಿಯಲ್ಲಿ ತರಲ್ಲ. ಐತೇನ್ರಿ ಅದು ಹೇಳಕ್ಕೆ ನಿನ್ನ ತಾಕತ್ತು ಐತೇನ್ರಿ? ಈಗ ಯಾರ್ಯಾರು ಮಾತಾಡ್ತಾ ಇದ್ದೀರಲ್ಲ, ಕಟ್ ಮಾಡಿರಿ ವ್ಯವಹಾರ, ನೀವು ನೋಡೋಣ. ಉಳ್ಕೆಯವ್ರು ನಾವೆಲ್ಲ ಕೂಡ ಎಲ್ಲರ ಜೊತೆಯಲ್ಲಿ ವ್ಯವಹಾರ ಸಂಬಂಧ ಎಲ್ಲ ನಮ್ದೈತೆ. ನೀವು ಯಾರು ಮೊನ್ನೆ ಒಂದಷ್ಟು ಜನ ಮಾತಾಡಿದ್ರಲ್ಲಪ್ಪ, ನೀವು ಅದನ್ನು ಗಟ್ಟಿಯಾಗಿ ತೀರ್ಮಾನ ತಗೊಳ್ರಿ. ಯಾವುದೋ ಮಾತಾಡ್ತೀವಿ, ಆ ತಾಕತ್ತಿದ್ರೆ ಅದನ್ನು ಮಾತಾಡು. ನಂದು ಬಿಟ್ಟು ನಮ್ಗೆ ಯಾವ ಓಟು ಬೇಡ. ಅವರು ಕುಂಚಿಟಿಗ್ರ ಗೌಡ್ರು ಯಾರು, ಅದರಲ್ಲೂ ಹೇಳ್ಬೇಕು, ಸಬ್ ಕ್ಯಾಸ್ಟ್ ಹೇಳ್ಬೇಕು. ಅವರು ಅಶ್ವಥ್ ಅವರು ಕುಂಚಿಟಿಗ್ರು ಓಟ್ ಬಿಟ್ಟು ನನಗಿನ್ನು ಯಾವುದೂ ಬೇಡ. ದಮ್ಮೈತಾ ನಿನಗೆ? ಹೇಳ್ತೀರಾ? ಇವೆಲ್ಲ ಹೇಳೋದಕ್ಕೆ ಭಾಳ ಚೆನ್ನಾಗಿರ್ತದೆ. ಮಾತಾಡೋರು ಕೇಳಿ ಭಾಳ ಮಾತಾಡ್ತಾರೆ, ಕೆಲಸ ಮಾಡೋರು ಬೇರೆ. ನಿನ್ನ ಸ್ಥಾಯಿ ಸಮಿತಿ ಚೇರ್ಮನ್ ಮಾಡಿದ್ರೆ ನೀವು ₹1 ಯಲಾಂಕ ಗ್ರ್ಯಾಂಟ್ ತರ್ದಿರಾ, ಬಡ್ಡಿ ಕಾಸು ಕಾರನ್ನ ದೇವನಹಳ್ಳಿಗೆ ಹೊಡ್ಕೊಂಡು ಹೋಗಿದ್ದೆ ಬಂದಿದ್ದು. ವೈಯಕ್ತಿಕವಾಗಿ ಮಾತಾಡೋದು ಬೇಡ, ದಯವಿಟ್ಟು ನೀನು ರೆಕಾರ್ಡ್ ಮಾಡ್ಕೊಳಕ್ಕೆ ಹೋಗಬೇಡ. ಸತೀಶ್ ಅವರು ನೇರವಾಗಿ ನಿಮ್ಮ ಮೇಲೆ ಆರೋಪ ಮಾಡಿ, ನಾನು ಅವ್ನು ಮಾತಾಡೋದೇ ಇಲ್ಲ. ಗಂಟಗಾನಹಳ್ಳಿ ಕೃಷ್ಣಪ್ಪನವರು ಅಧ್ಯಕ್ಷರಾಗಿರೋವರೆಗೂ ಕೊಡ್ಸಲ್ಲ ಒಕ್ಕಲಿಗರ ಸಂಘಕ್ಕೆ ಸೈಟ್ನ ಅಂತ. ಅದನ್ನು ಅವನು ಹೇಳಿರೋದು, ನಾನಲ್ಲ. ಸಾಕ್ಷಿ ಬೇಕಾದ್ರೆ ನಮ್ಮವ್ರು 10 ಜನಲ್ಲೇ ಕೇಳ್ರಿ. ಅವರೇ ಇದ್ದಾಗ ಈ ಮಾತನ್ನು ಅವ್ರು ಹೇಳಿರೋದು. ಅಣ್ಣ ಸರಿ ಇಲ್ಲ, ಅವ್ರು ಇರೋವ್ರಿಗೂ ನಾವೇನು ಮಾಡೋದು ಬೇಡ. ಯಾಕಂದ್ರೆ ಅವ್ನು ಒಕ್ಕಲಿಗರ ಸಂಘ ಎಲೆಕ್ಷನ್ ನಿಂತ್ಕೊಂಡಾಗ ನಾವು ಕ್ಯಾನ್ವಾಸ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಇವ್ನು ಮಾಡ್ತಾ ಇರೋದು ಏನು ಗೊತ್ತೇನೋ, ನೆಕ್ಸ್ಟ್ ಒಕ್ಕಲಿಗರ ಸಂಘಕ್ಕೆ ನಿಲ್ಲಬೇಕು ಅಂತೇಳಿ. ಬಾ ನೀನು ನೋಡೋಣ. ಯಾವ ಪಬ್ಲಿಕ್ ಆಫ್ ಯಲಹಂಕ ರೀ? ಅವನಿಗೆ ಒಂದಿನ ಕೋಟ್ ಹಾಕೊಂಡು ಕೋರ್ಟ್ಗೆ ಹೋಗಿ ಕೇಳಪ್ಪ ಫಸ್ಟು. ನಾನೇ ಇದ್ದವಾಗ ಹೇಳಬೇಕು. ನಾನೇ ಅವತ್ತಿಂದ ಹೇಳಿರೋದು ಇನ್ನೊಂದು ಸಂಘ ಮಾಡೋದು ಬೇಡ. ಅವ್ರು ಮಾಡ್ಕೊಂಡು ಹೋಗಲಿ ಅಂತೇಳಿ. ಮಾಡೋದಿದ್ರೆ ನಮಗೇನು ಕಷ್ಟನಾ? ಈಗ ಡಿಸಿಷನ್ ತೊಗೊತಾರೆ ಲೀಡ್ರ್ ಕೂತ್ಕೊಂಡವ್ರೆ. ಈಗ 2 ಮಾಡಬೇಕಾ 3 ಮಾಡಬೇಕು? ನೀನು ಒಕ್ಕಲಿಗರ ಸಂಘದ್ದು 40 ವರ್ಷ ಆಯ್ತಲ್ಲಪ್ಪ, ಏನೇನು ಮಾಡಿದ್ರಿ ಹೇಳಿ ಆ ಸಮಾಜಕ್ಕೆ? ಯಾವುದಾನ ಬಡ ಮಕ್ಳು ಕರೆದು ಆ ಸಮುದಾಯದಲ್ಲಿ ಬಂದವ್ರಿಗೆ ಏನೋ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದೀರಾ? ₹1,000 ಏನಾರ ಸಹಾಯಧನ ಮಾಡಿದ್ದೀರಾ? ಯಾರನ್ನ ಬ್ಲಡ್ ಕ್ಯಾಂಪ್ ಮಾಡಿದ್ದೀರಾ? ಬಡವ್ರ ಬಗ್ಗರಿಗೆ ಏನಾದರೂ ನೀವು ಸ್ಕಾಲರ್ಶಿಪ್ಗಳು ಏನಾದರೂ ಕೊಟ್ಟಿದ್ದೀರಾ? ಹೇಳ್ರಿ, ಏನು ಮಾಡಿದ್ದೀರಿ? ಇಲ್ಲ ಆಶ್ರಯ ಸೈಡ್ ನೀವಿದ್ದಾಗ ಅಧಿಕಾರದಲ್ಲಿದ್ದಾಗ ನಮ್ಮ ಬಡ ಸಮುದಾಯದವ್ರು ಅಂತ ಕೊಟ್ಟಿದ್ದಾರೆ. ಈಗ ಆಶ್ರಯ ಸೈಡ್ ನಾನು ಎಲ್ಲರಿಗೂ ಕೊಟ್ಟಿದ್ದೀನಿ, ಜಾತಿನೇ ನೋಡೋಕ್ಕೆ ಹೋಗಿಲ್ಲ ನಾನು. ಹೇಳೋದಕ್ಕೂ ಮಾಡೋದಕ್ಕೆ ಭಾಳ ವ್ಯತ್ಯಾಸ ಇರ್ತದೆ. ಅತ್ಲ ಕಡೆಗೆ ನಾವಿನ್ನೂ ಹೇಳ್ದಲ್ಲ, ಐರನ್ ಲೆಗ್ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗಲ್ಲ. ಕಾದು ನೋಡಿರಿ, ಅರ್ಥವಾಯಿದೆ ಸರ್? ಇಲ್ಲಿ ಬಾಳಲಾರದವನು ಇನ್ನೆಲ್ಲೂ ಕೂಡ ಬಾಳಲಾರನು. ನಮ್ಮಲ್ಲಿ ಬದುಕೋಕ್ಕಾಗಲ್ಲ ಅಂದರೆ, BJP ಜೊತೆಯಲ್ಲಿ ನಿನ್ನ ಸಂಸಾರ ಮಾಡೋಕ್ಕಾಗಿಲ್ಲ ಅಂದರೆ ನೀನು ಎಲ್ಲೂ ಕೂಡ ಮಾಡೋಕ್ಕಾಗೋದಿಲ್ಲ. ಇವತ್ತು ನಾನು ಏನು ಹೇಳಿರ್ತೀನಿ ಅದನ್ನು ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತೀನಿ.